ಫಸ್ಟ್ ಥಿಂಗ್ ಅಷ್ಟು ಜಾಸ್ತಿ ಎಲೆಕ್ಟ್ರಿಕಲ್ ಎನರ್ಜಿ ರಿಲೀಸ್ ಆಗೋವಾಗ ನಮ್ಮ ಹ್ಯೂಮನ್ ಬಾಡಿ ಫಸ್ಟ್ ಥಿಂಗ್ ನಮ್ಮ ಸ್ಕಿನ್ ಎಲ್ಲ ಕಡೆ ಕವರ್ ಆಗಿರೋ ದ ಸ್ಕಿನ್ ಕ್ಯಾನ್ ಗೆಟ್ ಬರ್ನ್ಡ್. ಸೆಕೆಂಡ್ ಥಿಂಗ್ ಅವರ್ ಸೆನ್ಸರಿ ಆರ್ಗನ್ಸ್ ವಿಚ್ ಆರ್ ಸೋ ಇಂಪಾರ್ಟೆಂಟ್, ನಮ್ಮ ಕಣ್ಣು, ಕಿವಿಯಲ್ಲಿ ತಮಟೆ, ಎಸ್ಪೆಷಲಿ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ತುಂಬ ಜಾಸ್ತಿ ಪಾಸ್ ಆದಾಗ ನಮ್ಮ ಕಿವಿ ತಮಟೆ ಒಡೆದೋಗ್ಬೋದು, ಆ ಸೌಂಡ್ ತುಂಬ ಜಾಸ್ತಿ ಇರುತ್ತೆ. ವಿಷನ್ ಕ್ಯಾನ್ ಗೆಟ್ ಅಫೆಕ್ಟೆಡ್. ಅದಾದಮೇಲೆ ನಮ್ಮ ಹಾರ್ಟಲ್ಲೇ ವಿ ಹ್ಯಾವ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ವಿಚ್ ಆರ್ ಕಮಿಂಗ್ ಅಪ್. ಆ ಲೈಟ್ನಿಂಗ್ ಸ್ಟ್ರೈಕ್ ಆಗಿದ ತಕ್ಷಣವೇ ನಮಗೆ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಸ್ಟಾರ್ಟ್ ಆಗ್ಬೋದು. ಅಥವಾ ಆಫ್ಟರ್ ದಟ್ ಇನ್ನೂ ಸಿವಿಯರ್ ಆಯಿತು ಅಂತ ಹೇಳಿದ್ರೆ ಪೇಷಂಟ್ ಕ್ಯಾನ್ ಹ್ಯಾವ್ ಚೆಸ್ಟ್ ಪೇನ್ ಆಲ್ಸೋ. ಎದೆ ನೋವು ಬರ್ಬೋದು, ಎದೆ ಜೋರು ಬಡಿತ ಆಗ್ಬೋದು, ಅಥವಾ ದೇ ಕ್ಯಾನ್ ಲೂಸ್ ಕಾನ್ಷಿಯಸ್ನೆಸ್, ಜ್ಞಾನ ಕಡಿಮೆ ಆಗ್ಬೋದು. ಒಂದು ಕಡೆ ಯಾವ ಸೈಡ್ ಸಿಡ್ಲು ಬಡ್ದಿರುತ್ತೆ ಆ ಕಡೆ ಅವ್ರಿಗೆ ಮೂವ್ ಮಾಡೋದಕ್ಕೂ ಆಗ್ತಾ ಇರಲ್ಲ. ಟೆಂಪರರಿ ಪ್ಯಾರಲಿಸಿಸ್ ಆಫ್ ಮಸಲ್ಸ್ ಅಂತ ಕರಿತೀವಿ. ಸೊ ದ್ಯಾಟ್ ಆಲ್ಸೋ ಕ್ಯಾನ್ ಅಕರ್. ಆ್ಯಂಡ್ ಲೇಟರ್ ಆನ್ ಇಫ್ ನೋ ಬಡಿ ಈಸ್ ಟ್ರೀಟಿಂಗ್, ಇನ್ನೂ ಕಾಂಟ್ಯಾಕ್ಟಲ್ಲೇ ಇದ್ದಾರೆ ಆ ಲೈಟ್ನಿಂಗ್ ಫ್ಲ್ಯಾಶ್ ಆಗಿದ್ದು ಆಬ್ಜೆಕ್ಟ್ ಹತ್ರ ಅಂತ ಹೇಳಿದ್ರೆ ಜೀವ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಫಸ್ಟ್ ಥಿಂಗ್ ಅವ್ರ ಪಲ್ಸ್ ರೇಟ್ ತುಂಬ ಕಡಿಮೆ ಆಗುತ್ತೆ. ಆಫ್ಟರ್ ದಟ್ ಇಟ್ ವಿಲ್ ಬಿ ಆಬ್ಸೆಂಟ್ ಆ್ಯಂಡ್ ದ ಪೇಷಂಟ್ ವಿಲ್ ಗೋ ಇನ್ ಟು ಅ ಕಾರ್ಡಿಯಾಕ್ ಅರೆಸ್ಟ್.